ಬಿಜೆಪಿಲಿ ಹೋಗಿ 3 ವರ್ಷ ಮಂತ್ರಿ ಆದ್ರೆ ನೀನು ತಡ್ಕೊಳಕ್ಕಾಯ್ತಾ ಅಲ್ವಲ್ಲಪ್ಪ. ಸನ್ಮಾನ್ಯ DK ಶಿವಕುಮಾರ್ ಅವರು ಇನ್ನು ಮುಖ್ಯಮಂತ್ರಿ ಆಗಿ 30 ದಿವಸ ಆಗಿಲ್ಲ ರೀ. ಈ ಹೊಟ್ಟೆ ಊರಿಗೆ ಎಲ್ಲೂ ಶಾಶ್ವತ ಪರಿಹಾರ ಇಲ್ಲ. ಕುಮಾರಸ್ವಾಮಿ ಅವರೇ, ನೀವೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ, ಅದೇ ತರ DK ಶಿವಕುಮಾರ್ ಅವರು ಈ ಕರ್ನಾಟಕದಲ್ಲಿ 9 ಬಾರಿ ಶಾಸಕರಾಗಿ 27 ವರ್ಷದಿಂದ ವಿವಿಧ ಇಲಾಖೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿ ಹೋರಾಟ ಮಾಡಿ 40-45 ವರ್ಷ ಇತಿಹಾಸ ಇದೆ. 140 ಜನ ಶಾಸಕರು ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಕೇವಲ 30 ದಿವಸ ಮುಖ್ಯಮಂತ್ರಿ ಆದದಕ್ಕೆ ನಿಮಗೆ ತಡ್ಕೊಳಕ್ಕಾಗ್ತಲ್ಲ, ಹೊಟ್ಟೆಲಿ ಉರಿ ಆಗ್ತಾ ಇದೆಯಲ್ಲ. ಈ ಹೊಟ್ಟೆ ಉರಿಗೆ ಎಲ್ಲೂ ಕೂಡ ಶಾಶ್ವತ ಔಷಧಿ ಇಲ್ಲ. ಕೇಂದ್ರದ ಯೋಜನೆಗಳೇನಿದೆ, ಕೇಂದ್ರದ ಯೋಜನೆಗಳು ಕರ್ನಾಟಕಕ್ಕೆ ಯಾವ ತಂದಿದ್ದೀರಿ ಅದನ್ನ ಪ್ರೆಸ್ ಮೀಟ್ ಮಾಡಿ ಹೇಳಿ. ಬೆಂಗಳೂರಿಗೆ ಬರುವುದು, ಪ್ರೆಸ್ ಮೀಟ್ ಮಾಡೋದು, DK ಶಿವಕುಮಾರ್ನ ತೆಗೆಳುವುದು, ಈ ಕಾಂಗ್ರೆಸ್ ಪಕ್ಷನ ತೆಗೆಳುವುದು. ಕೇಂದ್ರ ಸರ್ಕಾರ ಏನೆಲ್ಲ ಯೋಜನೆಯನ್ನ ಮಾಡ್ತಿದ್ದಾರೆ, ಏನೆಲ್ಲ ಯೋಜನೆಯನ್ನ ಕರ್ನಾಟಕಕ್ಕೆ ತಂದಿದ್ದಾರೆ ಅದನ್ನ ಹೇಳಿ. ಯಶವಂತಪುರ ಕ್ಷೇತ್ರದ ಜನತೆ ಆಯ್ಕೆಯನ್ನು ಮಾಡಿದ್ದಾರೆ. 4 ಬಾರಿ ನಿಮ್ಮ ಕ್ಷೇತ್ರದ ನಿಮ್ಮ ಅಭ್ಯರ್ಥಿಯನ್ನ ಈ ಕ್ಷೇತ್ರದಿಂದ ಸೋಲಿಸ್ತಕ್ಕಂಥ ಪ್ರಯತ್ನವನ್ನ ಈ ಯಶವಂತಪುರ ಕ್ಷೇತ್ರದ ಜನತೆ ಮಾಡಿದ್ದಾರೆ. ಕೆಂಪೇಗೌಡ ಜಯಂತಿಯನ್ನು ನಮ್ಮ ಕ್ಷೇತ್ರದಲ್ಲೇ ಮಾಡ್ತಕ್ಕಂಥದ್ದಕ್ಕೆ ಈ ಸೋಮಶೇಖರ್ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಈ ಯಶವಂತಪುರ ಕ್ಷೇತ್ರದ ಜನತೆ ಮಾಡ್ತಾರೆ. ಈ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಕಾರ್ಯಕ್ರಮವನ್ನ ಈ ಯಶವಂತಪುರ ಕ್ಷೇತ್ರದ ಜನತೆ 100ಕ್ಕೆ 100 ಸಕ್ಸಸ್ ಮಾಡಿದ್ದಾರೆ. ಕೊಂಬಗಡದಲ್ಲಿ ಇದೇ ಪ್ರಧಾನಮಂತ್ರಿ ಮೋದಿಯವರ ಕಾರ್ಯಕ್ರಮ 100ಕ್ಕೆ 100 ಯಶಸ್ವಿ ಮಾಡಿದಂತಹದ್ದು ಈ ಯಶವಂತಪುರದ ಕಾರ್ಯಕರ್ತರು. ಮಲ್ಲಿಕಾರ್ಜುನ ಖರ್ಗೆ ಅವರ 1 ಲಕ್ಷ ಕಾರ್ಯಕ್ರಮ ಮಾಡತಕ್ಕಂಥದ್ದು ಈ ಯಶವಂತಪುರ ಕಾರ್ಯಕರ್ತರು. ಅಮಿತ್ ಶಾ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಈ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಮಾಡಿದ್ದು ಈ ಯಶವಂತಪುರದ ಕಾರ್ಯಕರ್ತರು. ಕಾಂಗ್ರೆಸ್ ಪಕ್ಷ ಬೆಂಗಳೂರಿನ ಬಳ್ಳಾರಿ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಈ ಯಶವಂತಪುರ ಕ್ಷೇತ್ರದ ಕಾರ್ಯಕರ್ತರು. ಬೆಂಗಳೂರಿಂದ ಬಳ್ಳಾರಿ ತನಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಈ ಯಶವಂತಪುರ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು. ಇನ್ನಾದರೂ ಕೇಂದ್ರದ ಓನ್ಲಿ 2 MP ನಿಮಗೆ 2 MP